ನಮಸ್ಕಾರ ಬೆಂಗಳೂರು. ವೆಲ್ಕಮ್ ಬ್ಯಾಕ್ ಟು ಶ್ರೀಧರ್ ಶ್ರೀ ಯೂಟ್ಯೂಬ್ ಚಾನಲ್. ಗಾಯ್ಸ್ ಬನ್ನಿ, ದಂಡಗೇನಹಳ್ಳಿ ಡ್ಯಾಮ್ ಮುಗೀತು. ಅಲ್ಲಿಂದ ಕರೆಕ್ಟಾಗಿ 10 ಕಿಲೋಮೀಟ್ರ್ ಮುಂದೆ ಇಲ್ಲಿ ಒಂದು ಮಹೇಶ್ವರಮ್ಮ ಟೆಂಪಲ್ ಇದೆ, ಸಿಕ್ಕಾಪಟ್ಟೆ ಫೇಮಸ್ಸು. ಅಲ್ಲಿಂದ ಬಂದು ಮತ್ತೆ ಸ್ಟ್ರೈಟ್ ಬಂದು ನಾವು ರೈಟ್ಗೆ ಹೋಗಬೇಕು. ಲೆಫ್ಟ್ಗೆ ಹೋದರೆ ಮತ್ತೆ ನಾವು ಚಿಕ್ಕಬಳ್ಳಾಪುರ ಗೌರಿಬಿದನೂರು ರೋಡ್ಗೆ ಹೋಗ್ಬಿಡ್ತೀವಿ. ಅಲ್ಲೇ ರೈಟಿಗೆ ಟರ್ನ್ ಆದರೆ ಈ ರೋಡಿಗೆ ಕನೆಕ್ಟ್ ಆಗುತ್ತೆ. ಇಲ್ಲಿಂದ ಏನು ತುಂಬ ದೂರ ಇಲ್ಲ, ಒಂದು 2 ಕಿಲೋಮೀಟರ್ಸ್ ಇದೆ. ಹೋಗೋಣ ಬನ್ನಿ. ತುಂಬ ಪವರ್ಫುಲ್ ಇದೆ ಅಂತೆ ಮಹೇಶ್ವರಮ್ಮ ಟೆಂಪಲ್. ಇಲ್ಲೂ ಮನಿ ನೇಚರಲ್ಲಿದೆ ಅಂತೆ. ನಾವು ನೋಡಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನಾನು. ಬನ್ನಿ ಗಾಯ್ಸ್, ನಿಮಗೂ ಕರ್ಕೊಂಡೋಗಿ ತೋರಿಸ್ತೀನಿ. ಗಾಯ್ಸ್ ಬನ್ನಿ, ಇಲ್ಲಿರೋದು ಮಿನಗನಗುರ್ಕಿ ಮಹೇಶ್ವರಮ್ಮ ಟೆಂಪಲ್ ಅಂತ. ಇಲ್ಲಿಂದ ಏನು ತುಂಬ ದೂರ ಇಲ್ಲ, ಇಲ್ಲಿಂದ ಒಂದು 100 ಮೀಟರ್ಸಲ್ಲಿ ಒಂದು ರೈಟ್ ಇದೆ ನೋಡಿ. ಇದೆ ಈ ರೈಟ್ ತೊಗೊಂಡು ಒಳಗಡೆ ಹೋದರೆ ಇಲ್ಲಿಂದ ಒಂದು 300 ಮೀಟರ್ಸಲ್ಲಿ ದೇವಸ್ಥಾನ ಇದೆ. ಇದೇನಾ? ಹಾಂ, ಮುಂದೆ ತೋರಿಸ್ತಾ ಇದೆ. ಇನ್ನು ಲೊಕೇಶನ್ ಮುಂದೆ ತೋರಿಸ್ತಿದೆಮ್ಮ. ಮಹೇಶ್ವರಮ್ಮನೆ ಅಲ್ಲೇ ಐತೆ ನೋಡು. ಇಲ್ಲ ಗೈಸ್ ನೋಡಿ, ರೈಟಿಗೆ ತೊಗೊತಿದ್ದಂಗೆ ಇಲ್ಲೇ ಇದೆ. ಆ್ಯಕ್ಚುಲಿ ಇಲ್ಲೇ ಪಾರ್ಕಿಂಗ್ ಇದೆ, ಪಾರ್ಕಿಂಗ್ ಹಾಕ್ಕೊಂಬಿಡೋಣ, ಆಮೇಲೆ ಹೋಗಿ ದರ್ಶನ ಮಾಡೋಣ ಬನ್ನಿ. ಗಾಯ್ಸ್ ದೇವಸ್ಥಾನ ನೋಡಿ, ಸಕ್ಕತ್ತಾಗಿದೆ. 400 ವರ್ಷ ಹಳೇ ಇತಿಹಾಸ ಇದೆ ದೇವಸ್ಥಾನಕ್ಕೆ. ತುಂಬ ಚೆನ್ನಾಗಿದೆ ಗಾಯ್ಸ್, ವೈಬ್ ಮಾತ್ರ ತುಂಬ ಚೆನ್ನಾಗಿದೆ. ಬಂದು ದಯವಿಟ್ಟು ಎಲ್ಲರೂ ಇಲ್ಲಿ ದರ್ಶನ ಮಾಡಬೇಕು ಅಂತ ಕೇಳ್ಕೊತೀನಿ. ಇವಾಗ ದೇವರದ್ದು ನಿಮಗೆ ವಿಡಿಯೋ ತೋರಿಸ್ತೀನಿ, ನೋಡ್ಕೊಂಬನ್ನಿ. ಗಾಯ್ಸ್ ಇಲ್ಲಿ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಡೈಲಿ ಇಲ್ಲಿ ಅನ್ನದಾನ ನಡೀತದೆ. 12 ಗಂಟೆಯಿಂದ 1:30ವರೆಗೂ ಅನ್ನದಾನ ನಡೀತದೆ. ಬಂದು ದರ್ಶನ ಮಾಡ್ಬೋದು. ಇಲ್ಲಿ ವಿಶೇಷ ಪೂಜೆ ಯಾವಾಗ ಅಂದರೆ ಭಾನುವಾರ, ಮಂಗಳವಾರ ಮತ್ತು ನಿಮಗೆ ಶುಕ್ರವಾರ. ಎವ್ರಿ ಡೇ ಅನ್ನದಾನ. ಈ 3 ದಿನ ವಿಶೇಷವಾದ ಪೂಜೆ ನಡೀತದೆ. ಗಾಯ್ಸ್ ನೋಡಿ, ಕೆಳಗಡೆ ದರ್ಶನ ಮುಗಿಸ್ಕೊಂಡು ಅಲ್ಲಿ ಅನ್ನದಾಸೋಹ ಮುಗಿಸ್ಕೊಂಡು ಇಲ್ಲಿ ಮೇಲೆ ಇನ್ನೊಂದು ಶಿವನ್ ಟೆಂಪಲ್ ಇದೆ ಅಂತೆ. ತುಂಬ ಚೆನ್ನಾಗಿದೆ ಗಾಯ್ಸ್. ಆ್ಯಕ್ಚುಲಿ ಇಲ್ಲಿ ನೇಚರ್ ಮಾತ್ರ ಅಲ್ಟಿಯಾಗಿದೆ. ಇನ್ನೂ ಡೆವಲಪ್ಮೆಂಟ್ ಆಗ್ತಾ ಇದೆ, ಆಗುತ್ತೆ, ನಿಧಾನ ಆಗುತ್ತೇನೋ, ಥಿಂಕ್ ಆಗುತ್ತೆ. ತುಂಬ ಚೆನ್ನಾಗಿದೆ ಗಾಯ್ಸ್. ಬನ್ನಿ ಮನೆ ಒಳಗಡೆ ಹೋಗ್ಬಿಟ್ಟು ತೋರಿಸ್ತೀನಿ ನಿಮಗೆ ದೇವಸ್ಥಾನ, ದೇವರು ಯಾವ ಥರ ಇದ್ದಾರೆ ಅಂತ. ಗಾಯ್ಸ್ ನೋಡಿ, ಕೆಳಗಡೆ ಬಂದು ಮಹೇಶ್ವರಮ್ಮ ದೇವಸ್ಥಾನ. ಹಿಂಗೆ ಮೇಲೆ ಹತ್ತಿದ್ದೀವಿ ಅಂದರೆ ಅಲ್ಲಿ ಕುಬೇರನ ದೇವಸ್ಥಾನ ಇವಾಗ ನೋಡ್ಸೋದ್ನಲ್ಲ ಅದು. ಗಾಯ್ಸ್ ನೋಡಿ, ದೇವಸ್ಥಾನ ಮುಂದೆ ಬಂದಿದ್ದಾರೆ ಅಂದರೆ ಇಲ್ಲೇ ಪಾರ್ಕ್ ಇದೆ, ಎಂಟ್ರಿ ಫೀಸ್ ಎಲ್ಲ ಇದೆ. ಗಾಯ್ಸ್ ದೇವಸ್ಥಾನ ಮುಂದ್ಗಡೆನೆ ಒಂದು ಒಳ್ಳೆ ಪಾರ್ಕ್ ಇದೆ ಗಾಯ್ಸ್. ಇನ್ನು ಸ್ವಲ್ಪ ಡೆವಲಪ್ಮೆಂಟ್ ಆಗಬೇಕು, ಆಗ್ತಾಯಿದೆ ನೋಡಿ. ಆರಾಮಾಗಿ ಕುತ್ಕೊಂಡು ಹೋಗೋಕ್ಕೆ ಚೇರುಗಳೆಲ್ಲ ಹಾಕಿದ್ದಾರೆ. ಇದನ್ನು ದೇವಸ್ಥಾನಕ್ಕೆ ಬರುತ್ತೆ, ಇದೆಲ್ಲ ಇನ್ಚಾರ್ಜು. ಚೆನ್ನಾಗಿ ಮೈಂಟೈನ್ ಮಾಡ್ತಾವ್ರೆ ಗೈಸ್.
ಗಾಯ್ಸ್ ಅದೆಲ್ಲ ರಾಶಿ, ಇದು ನವಗ್ರಹ. ಇಲ್ಲಿದೆ ನೋಡಿ, ಪ್ರತಿ ಒಂದು ದೇವರದು ಇಲ್ಲಿ ನವಗ್ರಹಗಳದ್ದು ಹಾಕಿದ್ದಾರೆ. ನವಗ್ರಹವನ, ರಾಶಿವನ. ಇಲ್ಲಿ ಬಂದರೆ ಸಿಕ್ಕಾಪಟ್ಟೆ ಪೀಸಾಗೆ ಇದೆ ಗೈಸ್, ನೋಡ್ಬೋದು. ಇಷ್ಟೊತ್ತು ಹಾಕಿದ್ದೀನಿ, ಚೆಕ್ ಮಾಡಿ ಗೈಸ್. ಎಂಟ್ರಿ ಚಾರ್ಜಸ್ ಇದೆ, ಬಂದು ಎಂಟ್ರಿ ಮಾಡಿಕೊಂಡು ಪಾರ್ಕ್ನ ನೋಡ್ಬೋದು. ಸಖತ್ತಾಗಿದೆ ಪಾರ್ಕ್. 400 ವರ್ಷ ಇತಿಹಾಸ ಇದೆ ಅಂತೆ ಗೈಸ್ ದೇವಸ್ಥಾನದ್ದು. ದೇವ್ರದ್ದು ದರ್ಶನ ನೋಡಿದ್ರಲ್ಲ, ಸಖತ್ತಾಗಾಯಿತು. ಮತ್ತು ಎದುರುಗಡೆನೇ ಪಾರ್ಕು ಇದೆ. 10 ರೂಪಾಯಿ ಒಬ್ಬರಿಗೆ, ದೊಡ್ಡವ್ರಿಗೆ. ಚಿಕ್ಕವ್ರಿಗೆ 5 ರೂಪಾಯಿ. ಇನ್ನೂ ಡೆವಲಪ್ಮೆಂಟ್ ಆಗ್ತಾಯಿದೆ ಗೈಸ್, ಚೆನ್ನಾಗಿದೆ. ಆ್ಯಕ್ಚುಲಿ ಚೆನ್ನಾಗಿ ಮೈಂಟೈನ್ ಮಾಡೋರೆ. 100ಗೆ 80% ಆಗಿದೆ ಗೈಸ್. ಇನ್ನೊಂದು 20% ಸಣ್ಣ ಪುಟ್ಟ ಕೆಲಸ ಇದೆ ಅಷ್ಟೇ. ಅದು ಬಿಟ್ಟರೆ ಏನು ಆ ಥರ ಮೇಜರ್ ಏನಿಲ್ಲ, ಇನ್ನೂ ನಡೀತಾ ಇದೆ. ಅಲ್ಲಿ ರಾಶಿಗಳದ್ದು ಕಂಪ್ಲೀಟಾಗಿ ಎಷ್ಟು ರಾಶಿ ಇದಾವೋ ಅಷ್ಟು ರಾಶಿಗಳದ್ದು ಇದು ಹಾಕಿದ್ದಾರೆ. ಪ್ಲಸ್ಸು ನವಗ್ರಹ ಸಿಕ್ಕಾಪಟ್ಟೆ ಇದು ಗೈಸ್. ನವಗ್ರಹದು ಫುಲ್ಲು ನೀಟಾಗಿ ಪಾರ್ಕಲ್ಲಿ ಎಲ್ಲ ಓಪನ್ ಪ್ಲೇಸಲ್ಲಿ ಸಕ್ಕದಾಗಿ ಹಾಕಿದ್ದಾರೆ. ದಯವಿಟ್ಟು ಯಾರಾದರೂ ಈ ಕಡೆ ಬಂದಾಗ ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ. ನಾನು ಅದನ್ನೇ ಕೇಳ್ತೀನಿ, ಆರಾಮಾಗೆ ಟೈಮ್ ತೊಗೊಳ್ಳಿ, ಬೇಗ ಬಂದು ಆರಾಮಾಗಿ ಇದೆಲ್ಲ ನೋಡ್ಕೊಂಡು ಹೋಗಿ. ಈ ಥರದ್ದು ನಾನು ನೋಡೇ ಇಲ್ಲ ಗೈಸ್. ನಾನು ಆ ಥರದ್ದು ನವಗ್ರಹ ಓಪನ್ ಸ್ಪೇಸಲ್ಲಿ, ಅದು ಒಂಥರ ಪಾರ್ಕಲ್ಲಿ ಮಾಡಿರೋದು ನೋಡೇ ಇಲ್ಲ ನಾನು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಂದು ನೋಡಿ, ಎಕ್ಸ್ಪ್ಲೋರ್ ಮಾಡಿ, ಬಂದು ನೋಡಿ, ಎಂಜಾಯ್ ಮಾಡಿ ಗೈಸ್. ವೈಬ್ ಮಾತ್ರ ತುಂಬ ಚೆನ್ನಾಗಿದೆ, ಅದನ್ನು ಮಾತ್ರ ಹೇಳ್ತೀನಿ ನಾನು. ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಗಾಯ್ಸ್.